ವರ್ಷ ಮುಗಿದ್ರೂ ಕೂಡ ರಾಜು ರಾಜು ಹಾಂ, ಒಂದು ನಿಮಿಷ ಇಲ್ಲಿ ಬಾಪ. ಏನಾಯಿತು? ನಾನು ನಿನಗೇನೋ ತರಕ್ಕೆ ಹೇಳಿದ್ದೆ, ತಂದಿನಪ್ಪ. ಅಪ್ಪ, ನೀವೇನು ಕೇಳ್ತೀರಂತ ನಂಗೆ ಗೊತ್ತಾಯಿತು. ಸ್ವಲ್ಪ ಹಿಂದೆ ತಿರುಗಿ ನೋಡಿ. ಓಹೋ ಯಜಮಾನ್ರು ಮನೆಗೆ ಬಂದ ಹಾಗಾಯಿತು. ಸಂತೋಷನಪ್ಪ. ನಮ್ಮಪ್ಪ ಯಾಕೆ ಪದೇ ಪದೇ ಹತ್ರ ಹೋಗಿ ನೋಡ್ತಾ ಇದ್ದಾರಲ್ಲ? ರಾಜು ರಾಜು ಬಾಪ ಇಲ್ಲಿ. ಏನಾಯ್ತಪ್ಪ? ಅಲ್ಲಪ್ಪ, ಯಜಮಾನ್ರ ಕ್ಯಾಲೆಂಡರ್ನ ಅಷ್ಟು ಮೇಲೆ ಹಾಕ್ಬಿಟ್ಟಿದೆಯಲ್ಲ. ನಾನು ಪ್ರತಿ ಸಾರಿ ಹತ್ರ ಹೋಗಿ ನೋಡ್ಬೇಕಲ್ಲ. ನಿನಗೆ ನನ್ನ ಕಣ್ಣು ಮಂಜು ಅಂತ ಗೊತ್ತಿಲ್ವೇ? ಅಪ್ಪ, ನೀವು ಹಿಂಗೆ ಹೇಳ್ತೀರಂತ ನಂಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕೆ ನಿಮಗೋಸ್ಕರ ಏನೋ ತಂದಿದ್ದೀನಿ, ಇರಿ ತಗೊಂಬರ್ತೀನಿ. ಅಪ್ಪ, ಅಪ್ಪ, ನಿಮಗೆ ದಾದಾವ್ರಂದರೆ ಎಷ್ಟಿಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮಗೆ ಯಜಮಾನ್ರು ಸ್ಫೂರ್ತಿ, ನನಗೆ ನೀವಿಬ್ರು ಸ್ಫೂರ್ತಿನೇ ಅಪ್ಪ. ಪ್ರತಿದಿನ ದಾದಾವ್ರನ್ನ ನೋಡ್ಕೊಂಡು ಹೋದಾಗೆಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಅಪ್ಪ. ಕೋಟಿಗೊಬ್ಬ ಕ್ಯಾಲೆಂಡರ್ ಜೊತೆ ಯಜಮಾನ ಕ್ಯಾಲೆಂಡರ್ ಬಂತಲ್ಲ ಅನ್ನೋ ಖುಷಿ ಒಂದು ಕಡೆ, ಆದರೆ ನನ್ನ ಕಷ್ಟನೆಲ್ಲ ನನ್ನ ಮಗ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಖುಷಿ ಇನ್ನೊಂದು ಕಡೆ. ರಾಜು, ಈ ಬಾಂಧವ್ಯ ಎಲ್ಲ ಮನೆಯಲ್ಲೂ ಇರಬೇಕು. ಅದು ನನ್ನ ಆಸೆ ಅಷ್ಟೇ ಅಲ್ಲ, ನಮ್ಮ ಯಜಮಾನ್ರ ಆಸೆ ಕೂಡ ಅದೇ ಆಗಿತ್ತು. ರಾಜು, ನಾವು ನಮ್ಮ ತಂದೆ ತಾಯಿಯನ್ನು ಪ್ರೀತಿಸ್ತೀವಿ ಅಂತ ತೋರ್ಸೋಕ್ಕೆ ಆ ರಾಮನಂತೆ ಕಾಡಿಗೆ ಹೋಗಬೇಕಾಗಿಲ್ಲ. ಅವರ ಬಗ್ಗೆ ಕನಿಷ್ಠ ಕಾಳಜಿಯನ್ನು ಇಟ್ಕೊಂಡ್ರೂ ಅವರು ಅದೆಷ್ಟೋ ಸಂತೋಷ ಪಡ್ತಾರೆ. ಯಜಮಾನರು ಹೇಳಿದ್ದು ಕೂಡ ಅದನ್ನೇ, ತಂದೆ ತಾಯಿಯನ್ನು ಪ್ರೀತಿಸಿ, ಅವರ ಕಾಲಡಿಯಲ್ಲಿ ಸ್ವರ್ಗ ಇದೆ ಕಾಣಿ ಅಂತ. ಈ ಕಿರುಚಿತ್ರ ಹೇಳ್ತಿರೋದು ಅದನ್ನೇ. ನಮ್ಮ ತಂದೆ ತಾಯಿಯನ್ನು ಪ್ರೀತಿಸೋಣ, ಅವ್ರ ಬಗ್ಗೆ ಕಾಳಜಿಯನ್ನು ತೋರೋಣ.